ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನವರಸ ನಾಯಕ ಜಗ್ಗೇಶ್ ರವರು 90ಸ್ನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಅವರದ್ದೇ ಆದ ಒಂದು ಸ್ಟಾರ್ಡಮ್ನ ಹೊಂದಿದ್ದರು. ನಾವು ಚಿಕ್ಕವರಿದ್ದಾಗ ಇವರ ಕಾಮಿಡಿ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡಿಕೊಂಡು ಬೆಳೆದವರು. ಈಗಲೂ ಇವರ ಹಳೆ ಸಿನಿಮಾಗಳನ್ನು ನೋಡಿ ನಾವು ಖುಷಿ ಪಡ್ತೀವಿ. ಆದರೆ ಬರ್ತಾ ಬರ್ತಾ ಇತ್ತೀಚೆಗೆ ಇವರ ಸಿನಿಮಾಗಳಲ್ಲಿ ಕಾಮಿಡಿ ಅನ್ನೋದು ಮರೆಯಾಗಿ ಬರೀ ಡಬಲ್ ಮೀನಿಂಗ್, ವಲ್ಗರ್ ಡೈಲಾಗ್ಗಳೇ ತುಂಬಿ ತುಳುಕ್ತಾ ಇದೆ. ಈ ಥರದ ಪಾತ್ರಗಳಲ್ಲಿ ಇವರನ್ನು ನೋಡೋಕೆ ಎಷ್ಟೋ ಜನ ಇಷ್ಟಪಡಲ್ಲ. ಆ ಕಾಲದ ಜಗ್ಗೇಶ್ ಅವರ ಸಿನಿಮಾಗಳು, ಅವರ ಕಾಮಿಡಿಗಳು ಹೇಗಿತ್ತು ಅನ್ನೋದರ ಬಗ್ಗೆ ಅರಿವಿಲ್ಲದೆ ಇದ್ದವರು ಮಾತ್ರ ಈ ಕಾಲದ ಜಗ್ಗೇಶ್ ಅವರನ್ನು ನೋಡಿ ಇಷ್ಟಪಡಬಹುದು. ಆದರೆ ನಮ್ಮಂಥ 90s ಕಿಡ್ಸ್ಗೆ ಹಳೆ ಜಗ್ಗೇಶ್ ಅಂದರೆ ಪಂಚಪ್ರಾಣ. ಇದರ ನಡುವೆ ಕೂಡ ಇವರು ಸಾಕಷ್ಟು ರೀಮೇಕ್ ಸಿನಿಮಾಗಳಲ್ಲಿ ಅಭಿನಯ ಮಾಡಿ ತುಂಬಾ ಬೇಜಾರು ಮಾಡಿದರು. ಈ ರೀಮೇಕ್ ಸಿನಿಮಾಗಳನ್ನು ಇವರು ಮಾಡುವಂಥ ಅಗತ್ಯ ಇರಲಿಲ್ಲ ಅನ್ನೋ ಥರ ಕೆಲವೊಂದು ಕಳಪೆ ರೀಮೇಕ್ ಸಿನಿಮಾಗಳು ಕೂಡ ಬಂದಿದ್ದಾವೆ. ಅದರಲ್ಲೂ ಮೇಜರ್ ಆಗಿ ಮಲಯಾಳಂನಿಂದ ರೀಮೇಕ್ ಮಾಡಿದಂತಹ ಕೆಲವು ಸಿನಿಮಾಗಳು ತುಂಬಾ ವರ್ಸ್ಟಾಗಿ ಮೂಡಿ ಬಂದಿವೆ. ಈ ವಿಡಿಯೋದಲ್ಲಿ ಜಗ್ಗೇಶ್ ರವರು ಮಲಯಾಳಂನಿಂದ ರೀಮೇಕ್ ಮಾಡಿದಂತಹ ಕೆಲವು ಕಳಪೆ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೇ, ಮಲಯಾಳಂ ಯೂಟ್ಯೂಬರ್ಸ್ಗಳು ಇವರನ್ನು ತುಂಬಾ ಟ್ರೋಲ್ ಮಾಡ್ತಾರೆ. ಆ ವಿಡಿಯೋಗಳ ಕೆಳಗಿರುವಂಥ ಕಮೆಂಟ್ಗಳನ್ನ ಚೆಕ್ ಮಾಡಿದಾಗಲೂ ಕೂಡ ಮಲಯಾಳಂ ಸಿನಿಮಾಗಳನ್ನು ರೀಮೇಕ್ ಮಾಡಿ ಇವರು ಹಾಳು ಮಾಡಿದ್ದಾರೆ ಅಂತಲೇ ಅಲ್ಲಿನ ಜನಗಳು ಕಮೆಂಟ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಇವರ ಮಲಯಾಳಂ ರೀಮೇಕ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ತೆನಾಲಿ ರಾಮ ಇದು 2006ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಮಾಗಡಿ ಪಂಡು ಎನ್ನುವವರು ನಿರ್ದೇಶನ ಮಾಡಿದ್ದು, ಜಗ್ಗೇಶ್ ಅವರ ಜೊತೆ ರಮೇಶ್ ಅರವಿಂದ್ ಅವರು ಕೂಡ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಕನ್ನಡದಲ್ಲಿ ತೆರೆ ಕಂಡಿದ್ದು 2006ರಲ್ಲಿ. ಆದರೆ ಇವರು ಮಲಯಾಳಂನಿಂದ ರೀಮೇಕ್ ಮಾಡಿರೋ ಸಿನಿಮಾ ರಿಲೀಸ್ ಆಗಿರೋದು 1987ರಲ್ಲಿ. ನಾಡೋಡಿ ಕಟ್ಟು ಅನ್ನೋ ಹೆಸರಲ್ಲಿ ಮೋಹನ್ ಲಾಲ್ ರವರು ಈ ಸಿನಿಮಾವನ್ನು ಮಾಡಿದರು. 19 ವರ್ಷದ ಹಳೆಯ ಸಿನಿಮಾವನ್ನು ರೀಮೇಕ್ ಮಾಡ್ತೀವಿ ಅಂದರೆ ಅದನ್ನು ಜನ ಒಪ್ಕೊಳ್ಳೋದು ತುಂಬಾ ಕಷ್ಟ. ಕಾಲ ಬದಲಾಗಿರುತ್ತೆ, ಟೆಕ್ನಾಲಜಿ ಇಂಪ್ರೂವ್ ಆಗಿರುತ್ತೆ. 2006ರ ಜನರೇಷನ್ಗೆ ಒಂದಿಷ್ಟು ಚೇಂಜ್ ಮಾಡಿ ಸಿನಿಮಾ ಮಾಡ್ತೀವಿ ಅಂದರೂ ಕೂಡ ಮೂಲ ಚಿತ್ರದ ಚಿತ್ರಕಥೆಯಲ್ಲಿದ್ದ ಗ್ರಿಪ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಿನಿಮಾ ಅವರೇಜ್ ಆಗಿರುತ್ತೆ. CID ಈಸಾ ಇದು 2013ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎನ್ ರಾಜೇಂದ್ರ ಫೆರ್ನಾಂಡಿಸ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ಮಲಯಾಳಂನ CID ಮೂಸಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ಈ ಸಿನಿಮಾ 2003ರಲ್ಲಿ ತೆರೆ ಕಂಡಿರುತ್ತೆ. ಇಲ್ಲೂ ನೋಡಿ 10 ವರ್ಷದ ಹಿಂದಿನ ಸಿನಿಮಾವನ್ನು ಇವರು ರೀಮೇಕ್ ಮಾಡಿದ್ದಾರೆ. ಮಲಯಾಳಂ ಸೂಪರ್ ಸ್ಟಾರ್ ದಿಲೀಪ್ ಹಾಗೂ ಭಾವನಾ ಆ್ಯಕ್ಟ್ ಮಾಡಿದ್ದ ಪಾತ್ರಗಳಲ್ಲಿ ಜಗ್ಗೇಶ್ ಹಾಗೂ ಢಾಲಾ ಎನ್ನುವರು ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಕೂಡ ಜಗ್ಗೇಶ್ ಅವರಿಗೆ ಯಾವುದೇ ಥರದ ಹೆಸರಾಗಲಿ ಯಶಸ್ಸಾಗಲಿ ತಂದು ಕೊಡೋಲ್ಲ. ಜೋಡಿ ಇದು 2001ರಲ್ಲಿ ತೆರೆ ಕಂಡ ಸಿನಿಮಾ. ಇದರಲ್ಲಿ ಶಿವರಾಜ್ ಕುಮಾರ್, ಜಗ್ಗೇಶ್ ಇವರಿಬ್ಬರು ಅಭಿನಯ ಮಾಡಿರ್ತಾರೆ. ಇದು ಮಲಯಾಳಂನಲ್ಲಿ 2000 ಇಸ್ವಿಯಲ್ಲಿ ತೆರೆ ಕಂಡ ಡಾರ್ಲಿಂಗ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ದಿಲೀಪ್, ವಿನೀಸ್, ಕಾವ್ಯ ಮಾಧವನ್ ರವರು ಅಭಿನಯ ಮಾಡಿರ್ತಾರೆ. ಇದರಲ್ಲಿ ಜಗ್ಗೇಶ್ ಅವರು ನೆಗೆಟಿವ್ ರೋಲ್ ಪ್ಲೇ ಮಾಡಿರ್ತಾರೆ. ಕಾಮಿಡಿ ಪಾತ್ರಗಳಲ್ಲಿ ನೋಡಿ ಇವರನ್ನು ಇಷ್ಟಪಟ್ಟಿದ್ದಂಥ ಜನಗಳಿಗೆ ಈ ಪಾತ್ರ ಇಷ್ಟ ಆಗಲ್ಲ. ಮನ್ಮಥ ಇದು 2007ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಎನ್ ರಾಜೇಂದ್ರ ಫೆರ್ನಾಂಡಿಸ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ಮಲಯಾಳಂನ 2002ರಲ್ಲಿ ತೆರೆ ಕಂಡ ಕುಂಜಿ ಕೂನಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ದಿಲೀಪ್, ನವ್ಯ ನಾಯರ್, ಮಾನ್ಯರ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು ಕೂಡ ಜಗ್ಗೇಶ್ ಅವರಿಗೆ ಯಾವುದೇ ಥರದ ಹೆಸರನ್ನಾಗಲಿ ಕೀರ್ತಿಯನ್ನಾಗಲಿ ತಂದು ಕೊಡಲ್ಲ. ಸಿನಿಮಾ ಕೂಡ ತುಂಬ ಕಳಪೆಯಾಗಿ ಮೂಡಿ ಬಂದಿರ್ತದೆ. ಸಾಫ್ಟ್ವೇರ್ ಗಂಡ ಇದು 2014ರಲ್ಲಿ ತೆರೆ ಕಂಡ ಸಿನಿಮಾ. ವೆಂಕಟೇಶ್ ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್ ಅವ್ರ ಜೊತೆ ನಿಖಿತಾ ತುಕ್ರಾಲ್, ಸಾಕ್ಷಿ ಅಗರ್ವಾಲ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು 2012ರಲ್ಲಿ ಮಲಯಾಳಂನಲ್ಲಿ ಬಂದ ಮೈ ಬಾಸ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಇದರಲ್ಲೂ ಕೂಡ ದಿಲೀಪ್ ರವರು ನಾಯಕನಾಗಿದ್ದು, ಮಮತಾ ಮೋಹನ್ ದಾಸ್ ಎನ್ನುವರು ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಹೆಂಗೆ ಬಂತು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮಲಯಾಳಂನಲ್ಲಿ ಹಿಟ್ಟಾದ ಈ ಸಿನಿಮಾ ಕನ್ನಡದಲ್ಲಿ ಫ್ಲಾಪ್ ಆಗುತ್ತೆ. ನೀ ಟಾಟಾ ನಾ ಬಿರ್ಲಾ ಇದು 2008ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ನಾಗೇಂದ್ರ ಮಾಗಡಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಲೀಡ್ನಲ್ಲಿ ಜಗ್ಗೇಶ್ ಅವ್ರ ಜೊತೆ ರವಿಚಂದ್ರನ್, ಜೆನಿಫರ್ ಕೊತ್ವಾಲ್, ಪೂಜಾ ಗಾಂಧಿರವರು ಆ್ಯಕ್ಟ್ ಮಾಡಿರ್ತಾರೆ. ಇದು 1985ರಲ್ಲಿ ಮಲಯಾಳಂನಲ್ಲಿ ಬಂದಿದ್ದ ಬೋಯಿಂಗ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ನೋಡಿ, 23 ವರ್ಷದ ಹಳೆಯ ಸಿನಿಮಾವನ್ನು 2008ರಲ್ಲಿ ರೀಮೇಕ್ ಮಾಡಿದ್ದಾರೆ. ಇಂಥ ಅಗತ್ಯ ಏನಿತ್ತು ಹೇಳಿ? ಈ ಸಿನಿಮಾ ಕೂಡ ಅವರೇಜ್ ಆಗುತ್ತೆ. ಮಂಜುನಾಥ BA LLB ಇದು 2012ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಮೋಹನ್ ಶಂಕರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್ ಅವರ ಜೊತೆ ರೀಮಾ ಎನ್ನುವರು ನಾಯಕಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ. ಇದು 2007ರಲ್ಲಿ ಬಂದ ಹಲೋ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ಮೋಹನ್ ಲಾಲ್ ರವರು ಆ್ಯಕ್ಟ್ ಮಾಡಿದ್ದು, ಅಲ್ಲಿ ಇದು ಸೂಪರ್ ಹಿಟ್ ಆಗಿರುತ್ತೆ. ಕನ್ನಡದಲ್ಲಿ ಎದ್ದೇಳು ಮಂಜುನಾಥ ಅಂತ 2009ರಲ್ಲಿ ಜಗ್ಗೇಶ್ ರವರು ಒಂದು ಸಿನಿಮಾನ ಮಾಡಿ ದೊಡ್ಡ ಹೆಸರು ಮಾಡಿರ್ತಾರೆ. ಅದೇ ಟೈಟಲ್ ಇಟ್ಕೊಂಡು ಒಂದು ರೀಮೇಕ್ ಸಿನಿಮಾ ಮಾಡುವಂತಹ ಅಗತ್ಯ ಏನಿತ್ತು ಹೇಳಿ? ಬಾಡಿಗಾರ್ಡ್ ಇದು 2011ರಲ್ಲಿ ತೆರೆ ಕಂಡ ಸಿನಿಮಾ. ಜಗ್ಗೇಶ್, ಡೈಸಿ ಬೊಪ್ಪಣ್ಣರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು 2010ರಲ್ಲಿ ಬಾಡಿಗಾರ್ಡ್ ಅನ್ನೋ ಹೆಸರಲ್ಲಿ ಮಲಯಾಳಂನಲ್ಲಿ ಬಂದ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ದಿಲೀಪ್ ಹಾಗೂ ನಯನತಾರ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಮಲಯಾಳಂನಲ್ಲಿ ಸೂಪರ್ ಹಿಟ್ ಆದ ನಂತರ ತೆಲುಗು, ತಮಿಳು, ಹಿಂದಿಗೂ ಸಹ ರೀಮೇಕ್ ಆಗಿರುತ್ತೆ. ಅದನ್ನು ನೋಡಿ ಕನ್ನಡದಲ್ಲೂ ಸಹ ಇದನ್ನು ರೀಮೇಕ್ ಮಾಡಲಾಗುತ್ತೆ. ಆದರೆ ಕನ್ನಡ ಸಿನಿಮಾ ಮಾತ್ರ ತುಂಬ ವರ್ಸ್ಟಾಗಿ ಮೂಡಿ ಬಂದಿರುತ್ತೆ. ಇದರಿಂದಾನೇ ಮಲಯಾಳಂನವರು ಇವರನ್ನ ತುಂಬ ಟ್ರೋಲ್ ಮಾಡೋದು. ಈ ಸಿನಿಮಾ ಕೂಡ ಜಗ್ಗೇಶ್ ಅವರಿಗೆ ಬೇಡವಾಗಿತ್ತೇನೋ.
ಗೆಳೆಯರೇ, ಈ ರೀಮೇಕ್ ಸಿನಿಮಾಗಳನ್ನು ಮಾಡೋ ಅಗತ್ಯ ಇವ್ರಿಗೆ ಇರಲಿಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಆ ಟೈಮಲ್ಲಿ ನಿರ್ದೇಶಕರ ಸ್ನೇಹದಿಂದಾಗಿರಬಹುದು, ನಿರ್ಮಾಪಕರ ಪ್ರೀತಿಯಿಂದಾಗಿರಬಹುದು, ಬಂದ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳದೆ ಸಿನಿಮಾವನ್ನು ಮಾಡಿರ್ತಾರೆ. ಆದರೆ ಈ ಯಾವ ಸಿನಿಮಾ ಕೂಡ ಜಗ್ಗೇಶ್ ಅವರನ್ನು ಕೈ ಹಿಡಿದಿಲ್ಲ ಅನ್ನೋದಂತೂ ಸತ್ಯ. ಮಲಯಾಳಂನವರು ನಮ್ಮ ಸಿನಿಮಾಗಳನ್ನು ರೀಮೇಕ್ ಮಾಡಿ ಹಾಳು ಮಾಡಿದ್ರು ಅಂತ ಜಗ್ಗೇಶ್ ಅವರನ್ನು ಗುರಿಯಾಗಿಟ್ಕೊಂಡು ಕಮೆಂಟ್ಗಳನ್ನು ಮಾಡ್ತಾರೆ. ಅದಕ್ಕೆ ಬೇಜಾರಾಯಿತು ಅಷ್ಟೇ. ನಾವು ಅದಕ್ಕೆ ತಿರುಗೇಟು ಕೊಡುವ ಅಂದರೆ ಅವರು ಹೇಳಿದ ಥರಾನೇ ಮಲಯಾಳಂನಿಂದ ರೀಮೇಕ್ ಮಾಡಿದ ಯಾವ ಸಿನಿಮಾ ಕೂಡ ಇಲ್ಲಿ ಹಿಟ್ಟಾಗಿಲ್ಲ. ಹಾಗಾಗಿ ಈ ವಿಡಿಯೋ ಮಾಡಿದೆ ಅಷ್ಟೇ. ತಪ್ಪಾಗಿದ್ದರೆ ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ವಿಂಟೇಜ್ ಜಗ್ಗೇಶ್ ಅವರು ಇಷ್ಟನಾ ಇಲ್ಲ ಈಗಿನ ಜಗ್ಗೇಶ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.